ನಮಸ್ಕಾರ ಎಲ್ಲರಿಗೂ. ಚಳಿಗಾಲ ಶುರು ಆಯ್ತಂದರೆ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೂ ಅವರೆಕಾಯಿ, ಅದರಲ್ಲೂ ಅವರೆ ಮೇಳ ಅಂತೂ ಇದ್ದೇ ಇರುತ್ತೆ. ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಅವರೆಕಾಯಿ ಮತ್ತು ಅವರೆಕಾಯಿಯಲ್ಲಿ ಮಾಡಿರುವಂಥ ವಿವಿಧ ಪದಾರ್ಥಗಳ ಟೇಸ್ಟ್ ನೋಡಬೇಕು ಅಂತ ಆಸೆ ಇತ್ತು. ಸಂಡೇ ಹೇಗೋ ರಜೆ ಇರೋ ಕಾರಣಕ್ಕೆ ನಗೆ ಮನೆಯಲ್ಲಿ ಕಲಾಂಜಲಿ ಸಂಸ್ಥೆಯವರು ನಡೆಸಿರುವಂಥ ಅವರೆ ಮೇಳಕ್ಕೆ ಹೋಗಿದ್ವಿ. ಅವರೇ ಮೇಳದಲ್ಲಿ ನಾವು ಮೊದಲು ಹೋಗಿದ್ದು ನಮ್ಮ ಮನೆ ಮಕ್ಕಳು ಇಷ್ಟಪಟ್ಟು ಆಡುವಂಥ ಗೇಮ್ನ. ಫಸ್ಟ್ ಟ್ರೈ ಮಾಡಿದ್ದು ಈ ಕಾರ್ ಆಟನ. ಟಿಕೆಟ್ ತೊಗೊಂಡಾಗ ಫಸ್ಟು ಶಾಂಭವಿಗೂ ಬಿಡ್ತೀವಿ ಅಂತ ಹೇಳಿದ್ರು, ಬಟ್ ಆಮೇಲೆ ಚಿಕ್ಕ ಮಗು ಆಗತ್ತೆ ಬೇಡ ಅಂತ ಅಂದರು. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ವಾರಿದಿ ಜೊತೆ ಅವಳನ್ನ ಕೂಡಿಸ್ಕೊಂಡು ಒಂದೆರಡು ರೌಂಡ್ ಹಾಕ್ಸಿದ್ರು. ಇಬ್ಬರು ಮಕ್ಕಳು ಕಾರ್ ಆಟನ ಎಂಜಾಯ್ ಮಾಡೋದು ನೋಡಿ ನಾವು ಖುಷಿ ಪಟ್ವಿ. ಗೇಮ್ ಎಲ್ಲ ಮುಗಿಸಿದ್ಮೇಲೆ ಒಳಗಡೆ ಎಂಟ್ರಿ ಕೊಟ್ವಿ. ಫುಲ್ ಅಂಗಡಿಗಳು, ಎರಡು ಸೈಡೂ ಅಂಗಡಿಗಳು. ಬಟ್ಟೆ ಅಂಗಡಿ, ಜ್ಯುವೆಲರಿಗಳ ಅಂಗಡಿ, ಹಲ್ವಾ, ಉಪ್ಪಿನಕಾಯಿ, ಮನೆಗೆ ಬೇಕಾಗಿರೋ ಐಟಮ್ಸ್ಗಳು, ಅದು ಇದು ಮಕ್ಕಳಾಡೋ ಐಟಮ್ಸ್ಗಳು, ಹೀಗೆ ಸಾಕಷ್ಟು ಅಂಗಡಿಗಳು. ಮನೇಲಿ ಎಷ್ಟೇ ಜೊತೆ ಕಿವಿಯೋಲೆ, ಬಳೆ, ಸರಗಳಿದ್ರೂ ಅಂಗಡಿ ನೋಡಿದಾಗ ತಗೊಳ್ಬೇಕು ಅಂತ ಆಸೆ. ಅದೇ ಥರ ಕೆಲವೊಂದಿಷ್ಟು ಬಳೆ, ಕಿವಿಯೋಲೆ, ಅದು ಇದು ಅಂತ ಶಾಪಿಂಗ್ ಮಾಡಿದ್ವಿ. ಆಮೇಲೆ ಮಕ್ಕಳಿಗೆ ಅಂತ ಕೆಲವೊಂದಿಷ್ಟು ಬಟ್ಟೆ ಶಾಪಿಂಗು. ಆಮೇಲೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಬೇರೆ ಬೇರೆ ವೆರೈಟಿ ಇರೋ ಹಲ್ವಾಗಳ ಸ್ಟಾಲು. ಅಲ್ಲಿ ಎಲ್ಲ ಟೇಸ್ಟ್ ಮಾಡಿ ಕೊನೆಗೆ ಬಾದಾಮ್ ಹಲ್ವಾನ ತೊಗೊಂಡ್ವಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಆಮೇಲೆ ನಾವು ಹೋಗಿದ್ದು ಅವರೆಕಾಯಿಂದ ಮಾಡಿರುವಂಥ ಡಿಫ್ರೆಂಟ್ ಐಟಮ್ಸ್ನ ಟೇಸ್ಟ್ ಮಾಡೋಕ್ಕೆ. ಅವರೆಕಾಯಿ ದೋಸೆ, ಬಜ್ಜಿ, ಪಾಯಸ, ಟ್ವಿಸ್ಟರು, ಪುಳಿಯೋಗರೆ, ಟಿಕ್ಕಿ ಪೂರಿ, ಮಸಾಲೆ ಪೂರಿ, ಶಾವ್ಗೆ, ಇಡ್ಲಿ, ಅದು ಇದು ಅಂತ ದೊಡ್ಡ ಲಿಸ್ಟು. ನನಗದರಲ್ಲಿ ತುಂಬ ಇಷ್ಟ ಆಗಿದ್ದಂದರೆ ಅವರೇ ಬೇಳೆಯಿಂದ ಮಾಡಿದಂಥ ಪಾಯಸ, ಮತ್ತು ವಾರಿದಿಗೆ ಇಷ್ಟ ಆಗಿದ್ದು ಅವರೇ ಬೇಳೆಯಿಂದ ಮಾಡಿದಂಥ ಟ್ವಿಸ್ಟರು. ನೆಕ್ಸ್ಟ್ ಟ್ರೈ ಮಾಡಿದ್ದು ಅವರೇ ಬೇಳೆ ಶಾವ್ಗೆ, ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಬಜ್ಜಿನೂ ತೊಗೊಂಡ್ವಿ, ಬಟ್ ಆರೋಗಿತ್ತು. ಟೇಸ್ಟ್ ನನಗೇನು ಅಷ್ಟಿಷ್ಟ ಆಗಲಿಲ್ಲ. ಅವರೇ ಬೇಳೆ ಸ್ಟಫ್ ಮಾಡಿದಂಥ ಇಡ್ಲಿಗಂತೂ ಜನನೋ ಜನ. ಅವರೇ ಮೇಳಕ್ಕೆ ಹೋದ್ಮೇಲೆ ಅವರೇ ಬೇಳೆ ಮಿಕ್ಸರ್ ತರದೇ ಇದ್ದರೆ ಹೇಗೆ? ಟೇಸ್ಟ್ ನೋಡಿದ್ವಿ, ಚೆನ್ನಾಗಿತ್ತು, ತೊಗೊಂಡು ಬಂದ್ವಿ. ಹೆಂಗಿತ್ತು ಇವತ್ತಿನ ಶಾರ್ಟ್ ವಿಡಿಯೋ? ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.